Hi, good morning dear students. In the previous video, we already discussed about departmental meaning, departmental accounting meaning and advantages and objectives of departmental accounting. In this video, we are going to know about the remaining topic. Okay. The next question is, state any two methods of departmental accounts. We have two types of departmental accounts. One is singular method, second one is columnar method. We have two methods, singular method and columnar method. Singular method, it is also known as a independent method or unitary method. Unitary method, singular method and independent method, both are same. Okay dear students, singular method andru onde, ಇಂಡಿಪೆಂಡೆಂಟ್ ಮೆಥಡ್ ಅಂದರೂ ಒಂದೇ, ಆಮೇಲೆ ಯೂನಿಟರಿ ಮೆಥಡ್ ಅಂದರೂ ಒಂದೇ. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಕಾಲಮ್ನರ್ ಮೆಥಡ್. ಸೊ ಅದರ ಮೀನಿಂಗ್ ಏನು ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಕ್ವಶನಲ್ಲಿದೆ ನೋಡಿ, ವಾಟ್ ಈಸ್ ಇಂಡಿಪೆಂಡೆಂಟ್ ಮೆಥಡ್ ಆರ್ ಸಿಂಗುಲರ್ ಮೆಥಡ್ ಆರ್ ಯೂನಿಟರಿ ಮೆಥಡ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್? ಅಂಡರ್ ದಿಸ್ ಮೆಥಡ್ ಅಕೌಂಟಿಂಗ್ ಟ್ರೀಟ್ಮೆಂಟ್, ಈಚ್ ಡಿಪಾರ್ಟ್ಮೆಂಟ್ ಈಸ್ ಟ್ರೀಟೆಡ್ ಲೈಕ್ ಎ separate establishment and separate set of accounts are maintained to each department to find the trade efficiency. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಎವ್ರಿ ಡಿಪಾರ್ಟ್ಮೆಂಟು ಡಿಫ್ರೆಂಟ್ ಟೈಪ್ಸಲ್ಲಿ ಡಿಫ್ರೆಂಟು ಡಿಪಾರ್ಟ್ಮೆಂಟ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಆ ಡಿವೈಡ್ ಮಾಡಿರೋಂಥ ಡಿಪಾರ್ಟ್ಮೆಂಟ್ಸು, ಈಚ್ ಡಿಪಾರ್ಟ್ಮೆಂಟ್ಸ್ ಏನು ಮಾಡ್ತಾರೆ ಅಂದರೆ, ದೇ ಆರ್ ಮೈಂಟೈನಿಂಗ್ ಎ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ಒಂದೊಂದು ಡಿಪಾರ್ಟ್ಮೆಂಟು ಅದಕ್ಕೆ ಸಪ್ರೇಟಾಗಿ ಅಕೌಂಟ್ಸ್ನ ಪ್ರಿಪೇರ್ ಮಾಡುತ್ತೆ. ಆವಾಗ ಇಂಡಿವಿಜುವಲ್ ಡಿಪಾರ್ಟ್ಮೆಂಟಲ್ಲಿ ಸೊ ಅದರಲ್ಲಿ ಪ್ರಾಫಿಟ್ ಬಂದಿದೆಯಾ ಲಾಸ್ ಆಗಿದೆಯಾ ಅಂತ ಈಸಿಯಾಗಿ ನಮಗೆ ಗೊತ್ತಾಗ್ತಾ ಇರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಇಲ್ಲೇನು ಮಾಡ್ತಾರೆ ಅಂದರೆ ನೋಡಿ, ಇಲ್ಲಿ ಹೇಳಿದ್ದಾರೆ, ಸೊ ಟ್ರೀಟೆಡ್ ಲೈಕ್ ಎ ಸಪ್ರೇಟ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ಸಪ್ರೇಟ್ ಸೆಟ್ ಆಫ್ ಅಕೌಂಟ್ಸ್ ಆರ್ ಮೈಂಟೈನ್ಡ್. ಅಂದರೆ ಈಚ್ ಆ್ಯಂಡ್ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಸ್, they are maintaining a separate accounts, they are not combining a ಅಕೌಂಟ್ಸ್ನ ಅವ್ರು ಏನು ಮಾಡಲ್ಲ, ಎಲ್ಲ ಡಿವಿಷನ್ಸು ಕಂಬೈನ್ ಮಾಡಲ್ಲ. ಒಂದೊಂದು ಡಿವಿಷನ್ಸು ಅವ್ರದ್ದೇ ಆದಂಥ ಸಪ್ರೇಟಾಗಿ ಏನು ಮಾಡ್ತಾರೆ, ರೆಕಾರ್ಡ್ ಮಾಡ್ತಾರೆ ಅಕೌಂಟ್ಸ್ನ. ದೇ ಆರ್ ಪ್ರಾಪರ್ಲಿ ರೆಕಾರ್ಡಿಂಗ್ ಎ ಅಕೌಂಟ್ಸ್ ಬೈ ಯೂಸಿಂಗ್ ಎ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಪಾರ್ಟ್ಮೆಂಟಲ್ಸ್. ಯು ಡು ಅಂಡರ್ಸ್ಟ್ಯಾಂಡ್? ಒಂದೊಂದು ಇಂಡಿವಿಜುವಲ್ ಡಿಪಾರ್ಟ್ಮೆಂಟು ಅದಕ್ಕೆ ಆದಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಅಪ್ಲೈ ಮಾಡಿಕೊಂಡು ದೇ ಆರ್ ಪ್ರಿಪೇರಿಂಗ್ ಎ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಈಸ್ ಕಾಲ್ಡ್ ಎಸ್ ಅನ್ ಇಂಡಿಪೆಂಡೆಂಟ್ ಮೆಥಡ್. ಮೀನ್ಸ್ ಇಂಡಿಪೆಂಡೆಂಟಾಗಿ ರೆಕಾರ್ಡ್ ಮಾಡ್ತಾರೆ, ಯಾರ ಮೇಲೂ ಡಿಪೆಂಡ್ ಆಗಲ್ಲ ಅಕೌಂಟ್ಸ್ನ ರೆಕಾರ್ಡ್ ಮಾಡುವಾಗ. ಓಕೆ. ನೆಕ್ಸ್ಟು, ವಾಟ್ ಈಸ್ ಕಾಲಮ್ನರ್ ಮೆಥಡ್ ಆರ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್? ಕಾಲಮ್ನರ್ ಮೆಥಡ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಂದರೆ, ಇಟ್ ಈಸ್ ಸೆಡ್ ಟು ಬಿ consolidation method. Under this method, accounting treatment, common books of accounts are maintained. ಅಂದರೆ ಕಾಮನ್ ಆಗಿ ಬುಕ್ಸ್ನ ರೆಕಾರ್ಡ್ ಮಾಡ್ತಾರೆ. ಅಂದರೆ ಕಂಬೈನ್ಡ್ ಎಲ್ಲ ಡಿಪಾರ್ಟ್ಮೆಂಟ್ಸ್ನು ಕಂಬೈನ್ ಮಾಡಿಕೊಂಡು ಕನ್ಸಾಲಿಡೇಷನ್ ಆಗಿ ಪ್ರಿಪೇರ್ ಮಾಡ್ತಾರೆ. ಇವಾಗ ನಮ್ಮ ಹತ್ರ 4 ಡಿವಿಷನ್ಸ್ ಇರುತ್ತೆ, ಡಿವಿಷನ್ ಎ, ಡಿವಿಷನ್ ಬಿ, ಡಿವಿಷನ್ ಸಿ, ಡಿವಿಷನ್ ಡಿ ಅಂತ. ಸೊ ಎಲ್ಲ ಎ ಬಿ ಸಿ ಡಿ ಎಲ್ಲ ಡಿವಿಷನ್ಸ್ನು ಕಂಬೈನ್ ಮಾಡಿ ಒಂದೇ ಸೇರಿ ಅಕೌಂಟ್ಸ್ನ ಪ್ರಿಪೇರ್ ಮಾಡಿದ್ರೆ ಅದನ್ನೇನಂತಾರೆ, ಕಾಲಮ್ನರ್ ಮೆಥಡ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ಡಿಪಾರ್ಟ್ಮೆಂಟ್ ಎ ಸಪ್ರೇಟಾಗಿ ಪ್ರಿಪೇರ್ ಮಾಡೋದು, ಡಿಪಾರ್ಟ್ಮೆಂಟಲ್ಲಿ ಬಿ ಸಪ್ರೇಟಾಗಿ ಪ್ರಿಪೇರ್ ಮಾಡಿ, ಡಿಪಾರ್ಟ್ಮೆಂಟ್ ಸಿ ಸಪ್ರೇಟಾಗಿ ಮಾಡಿ, ಡಿ ಸಪ್ರೇಟಾಗಿ ಮಾಡಿದ್ರೆ ಅದನ್ನೇನಂತಾರೆ, ಸೊ ನಿಮಗೆ ಇಂಡಿಪೆಂಡೆಂಟ್ ಮೆಥಡ್ ಆರ್ ಸಿಂಗುಲರ್ ಮೆಥಡ್. ಸಿಂಗಲ್ಲಾಗಿ ಪ್ರಿಪೇರ್ ಮಾಡ್ಕೊತಾ ಇದ್ದರೆ ಸಿಂಗುಲರ್ ಮೆಥಡ್. ಕಾಲಮ್ನರ್ ಮೆಥಡ್ ಮೀನ್ಸ್ ಕಂಬೈನ್ಡ್, ಸಿ ಅಂದರೆ ಕಂಬೈನ್ ಅಂತ ನೆನ್ಪಿಟ್ಕೊಳ್ಳಿ. ಕಂಬೈನ್ಡಾಗಿ ಪ್ರಿಪೇರ್ ಮಾಡಿದ್ರೆ ಕಾಲಮ್ನರ್ ಮೆಥಡ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅರ್ಥ ಆಯ್ತಾ? ನಿಮ್ಮ ಕಾಲೇಜ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ಕಾಲೇಜಲ್ಲಿ ಬರೀ ಕಾಮರ್ಸ್ ಮಾತ್ರ ರೆಕಾರ್ಡ್ ಮಾಡಿಕೊಂಡು, ಅರ್ಥ ಆಯ್ತಾ? ಸೊ ಸೈನ್ಸ್ ಅವ್ರು ಮಾತ್ರ ಸಪ್ರೇಟಾಗಿ ರೆಕಾರ್ಡ್ ಮಾಡಿಕೊಂಡು, ಮತ್ತು ಪಿ ಜಿ ಅವ್ರು ಸಪ್ರೇಟಾಗಿ ರೆಕಾರ್ಡ್ ಮಾಡಿಕೊಂಡ್ರೆ, ಆ ಥರ ಸಪ್ರೇಟ್ಲಿ ರೆಕಾರ್ಡ್ ಮಾಡಿಕೊಂಡ್ರೆ ಅದನ್ನು ಸಿಂಗುಲರ್ ಮೆಥಡ್ ಅಂತಾರೆ. ಸೊ ಕಾಲೇಜವರು ಎಲ್ಲ ಕಂಬೈನ್ ಮಾಡಿ, ಸೈನ್ಸು, ಕಾಮರ್ಸು, ಪಿ ಜಿ ಮತ್ತು ಮ್ಯಾನೇಜ್ಮೆಂಟು ಎಲ್ಲ ಕಂಬೈನ್ ಮಾಡಿ ರೆಕಾರ್ಡ್ ಮಾಡಿದ್ರೆ ಅದನ್ನೇನಂತಾರೆ, ಕಾಲಮ್ನರ್ ಮೆಥಡ್ ಆಫ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್ ಅಂತಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್, ವೈ ಡು ಯು ಪ್ರಿಪೇರ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ಸ್?
ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ಸ್ನ ಏನಕ್ಕೆ ಪ್ರಿಪೇರ್ ಮಾಡ್ತೀರಿ ಅಂತ ಇಲ್ಲಿ ಕ್ವಶನ್. ದಿಸ್ ಅಕೌಂಟ್ಸ್ ಈಸ್ ಸಿಮಿಲರ್ ಟು ಕಾಮನ್ ಟ್ರೇಡಿಂಗ್ ಅಕೌಂಟ್. ಕಾಮನ್ನಾಗಿ ಪ್ರಿಪೇರ್ ಮಾಡ್ತಿರಲ್ಲ ನೀವು, ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಪ್ರಿಪೇರ್ ಮಾಡ್ತಾ ಇದ್ರಿ, ನೆನಪಿದೆಯಾ? ಟ್ರೇಡಿಂಗ್ ಅಕೌಂಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಬ್ಯಾಲೆನ್ಸ್ ಶೀಟ್ ಅದೇ ರೀತಿ ಇರುತ್ತೆ ಇದು ಕೂಡ. ಬಟ್ ಇಟ್ ಈಸ್ ಪ್ರಿಪೇರ್ ಟು ಫೈಂಡ್ ಔಟ್ ದಿ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್. ನೀವು ಅಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಿದ್ದು ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ PUC ಅಲ್ಲೆಲ್ಲ ನೀವು ಟ್ರೇಡಿಂಗ್ ಅಕೌಂಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಬ್ಯಾಲೆನ್ಸ್ ಶೀಟ್ ಮಾಡ್ತಾಯಿದ್ರಿ. ಅಂದರೆ ಕಂಬೈನ್ಡ್ ಬಿಸ್ನೆಸ್ದು ಫುಲ್ಲು ಮಾಡ್ತಾಯಿದ್ರಿ. ಎವ್ರಿ ಇಯರ್ 31st ಮಾರ್ಚಲ್ಲಿ ಫೈನಾನ್ಷಿಯಲ್ ಇಯರ್ ಎಂಡ್ ಆಗ್ತಾಯಿತ್ತು. ಆ ಎಂಡಿಂಗ್ ಡೇಟಲ್ಲಿ ನೀವು ಪ್ರಿಪೇರ್ ಮಾಡ್ತಾಯಿದ್ರಿ, ಕರೆಕ್ಟಾ? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2010, 2011 ಆ ರೀತಿ ಪ್ರಿಪೇರ್ ಮಾಡ್ಕೊಂಡು ಬರ್ತಾಯಿದ್ರಿ, ಕರೆಕ್ಟಾ? ಸೊ ಅದು ನಿಮಗೆ ಅದೇ ಥರ ಇದನ್ನು ಪ್ರಿಪೇರ್ ಮಾಡ್ತೀರಿ. ಬಟ್ ಇಲ್ಲೇನು ಮಾಡ್ತೀರಿ ಅಂದರೆ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಸ್ ಅಂದರೆ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಸ್ ಕೂಡ ಪ್ರಿಪೇರ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ವಿ ಶುಡ್ ನೋ ದಿ ಡಿಫ್ರೆನ್ಸಸ್ ಬಿಟ್ವೀನ್ ದಿ ಡಿಪಾರ್ಟ್ಮೆಂಟ್ ಅಕೌಂಟಿಂಗ್ ಆ್ಯಂಡ್ ಬ್ರಾಂಚ್ ಅಕೌಂಟಿಂಗ್. ಡಿಪಾರ್ಟ್ಮೆಂಟ್ ಅಕೌಂಟಿಂಗ್ ಆ್ಯಂಡ್ ಬ್ರಾಂಚ್ ಅಕೌಂಟಿಂಗ್ ವಿ ಹ್ಯಾವ್ ಎ ಡಿಫ್ರೆನ್ಸಸ್ ಬಿಟ್ವೀನ್ ದಿ ಡಿಪಾರ್ಟ್ಮೆಂಟ್ ಅಂದ್ರೇ ಬೇರೆ, ಬ್ರಾಂಚ್ ಅಂದ್ರೇ ಬೇರೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು. ಸೊ ಇಲ್ಲಿ ಸೆಕೆಂಡ್ ಒನ್ ಅಬ್ಸರ್ವ್ ಮಾಡ್ಬೋದು ನೀವು. ನೋಡಿ, ಫಸ್ಟ್ ಒನ್ ನೋಡಿ, ಅಕೌಂಟಿಂಗ್ ಆರ್ ರಿಲೇಟಿಂಗ್ ಟು ಈಚ್ ಆಫ್ ದಿ ಸೆವರಲ್ ಡಿಪಾರ್ಟ್ಮೆಂಟ್ ಆರ್ ಡಿವಿಷನ್ಸ್. ಸೊ ಇಲ್ಲಿ ಅಕೌಂಟ್ಸ್ನ ಡಿಪಾರ್ಟ್ಮೆಂಟ್ ವೈಸು, ಡಿವಿಷನ್ಸ್ ವೈಸು ಡಿವೈಡ್ ಮಾಡ್ತಾರೆ. ಬಟ್ ಬ್ರಾಂಚ್ ಅಕೌಂಟಿಂಗಲ್ಲಿ ಇನ್ ಕೇಸ್ ಆಫ್ ಬ್ರಾಂಚ್ ಟೈಪ್ ಆಫ್ ಆರ್ಗನೈಸೇಷನ್ ದಿ ಪೇರೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಂದರೆ ಒಂದೊಂದು ಪ್ಲೇಸಲ್ಲಿ, ಒಂದೊಂದು ಬ್ರ್ಯಾಂಚಲ್ಲಿ ಅಕೌಂಟ್ಸ್ನ ಪ್ರಿಪೇರ್ ಮಾಡ್ತಾರೆ. ಇಲ್ಲಿ ಡಿವಿಷನ್ಸ್ ವೈಸು ಅಕೌಂಟಿಂಗ್ ಪ್ರಿಪೇರ್ ಮಾಡ್ತಾರೆ. ಬ್ರಾಂಚ್ ಅಕೌಂಟಿಂಗಲ್ಲಿ ಬ್ರಾಂಚ್ ವೈಸ್, ಒಂದೊಂದು ಬ್ರಾಂಚ್ಗೆ ಒಂದೊಂದು ಏರಿಯಾ ವೈಸ್ ರೆಕಾರ್ಡ್ ಮಾಡ್ತಾರೆ. ನೆಕ್ಸ್ಟು ವೇರಿಯಸ್ ಪಾರ್ಟ್ಸ್ ಆಫ್ ದಿ ಬಿಸ್ನೆಸ್ ಆರ್ ಲೊಕೇಟೆಡ್ ಅಂಡರ್ ದಿಸ್ ಸೇಮ್ ರೂಫ್. ಅಂದರೆ ಒಂದೇ ಬಿಲ್ಡಿಂಗಲ್ಲೇ, ಒಂದೇ ಏರಿಯಾದಲ್ಲೇ ಏನು ಮಾಡ್ತಾರೆ ಅಂದರೆ ಸೊ ಡಿಫ್ರೆಂಟ್ ಪಾರ್ಟ್ಸಾಗಿ ಡಿವೈಡ್ ಮಾಡ್ತಾರೆ. ನಾನು ಆಲ್ರೆಡಿ ಹೇಳಿದ್ದೆ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದು ಬಿಲ್ಡಿಂಗಲ್ಲಿ 4 ಫ್ಲೋರ್ಸ್ ಇರುತ್ತೆ ಅಂದ್ಕೊಳ್ಳಿ. ಫಸ್ಟ್ ಫ್ಲೋರು ಪ್ರೊಡಕ್ಷನ್ ಅಂತ ಡಿವೈಡ್ ಮಾಡಿಕೊಂಡು, ಸೆಕೆಂಡ್ ಫ್ಲೋರು ಸೊ ಸೇಲ್ಸು, ಥರ್ಡ್ ಫ್ಲೋರು HR, ಫೋರ್ತ್ ಫ್ಲೋರಲ್ಲಿ ಫೈನಾನ್ಸು, ಆ ರೀತಿ ಡಿವೈಡ್ ಮಾಡ್ಕೊಬೋದು ಅವರು. ಅರ್ಥ? ಒಂದೇ ಬಿಲ್ಡಿಂಗಲ್ಲೇ, ಒಂದೇ ರೂಫಲ್ಲೇ ಡಿವೈಡ್ ಮಾಡ್ಕೊತಾರೆ. ಇಲ್ಲಾಂದರೆ ಗ್ರೌಂಡ್ ಫ್ಲೋರ್ ಮಾತ್ರ ಇರುತ್ತೆ, ಮತ್ತು ಅದರಲ್ಲಿ ಕೂಡ ಡಿವೈಡ್ ಮಾಡ್ಕೊಬೋದು ಅವರು. ಒಂದೊಂದು ಏರಿಯಾದಲ್ಲಿ ಒಂದೊಂದು ಗ್ರೂಪಾಗಿ ಅವ್ರು ಏನು ಮಾಡ್ತಾರೆ, ಡಿವೈಡ್ ಮಾಡ್ಕೊತಾರೆ. ಸೊ ಒಂದೇ ಪ್ಲೇಸಲ್ಲೇ ಪಾರ್ಟ್ಸಾಗಿ ಡಿವೈಡ್ ಮಾಡಿಕೊಂಡ್ರೆ ಅದನ್ನು ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್. ಸೊ ಬ್ರಾಂಚ್ ಅಕೌಂಟಿಂಗ್ ಅಂದರೆ ಏನು ಗೊತ್ತಾ? ವೇರಿಯಸ್ ಪಾರ್ಟ್ಸ್ ಆಫ್ ದಿ ಬಿಸ್ನೆಸ್ ಆರ್ ಲೊಕೇಟೆಡ್ ಇನ್ ದಿ ಡಿಫ್ರೆಂಟ್ ಪ್ಲೇಸಸ್. ಇವಾಗ ಕೋಲಾರಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡೋದು, ನೆಕ್ಸ್ಟ್ KGF ಅಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡೋದು, ಮುಳ್ಬಾಗ್ಲಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡೋದು, ಬ್ಯಾಂಗ್ಳೂರಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡೋದು, ಈ ರೀತಿ ಒಂದೊಂದು ಡಿಫ್ರೆಂಟ್ ಏರಿಯಾಸಲ್ಲಿ ಓಪನ್ ಮಾಡಿದ್ರೆ ಅದನ್ನೇ ಅಂತಾರೆ ಬ್ರಾಂಚ್ ಅಕೌಂಟಿಂಗ್ ಅಂತಾರೆ. ಒಂದೇ ಏರಿಯಾದಲ್ಲಿ, ಒಂದೇ ಪ್ಲೇಸಲ್ಲಿ ಪಾರ್ಟ್ಸಾಗಿ ಡಿವೈಡ್ ಮಾಡಿದ್ರೆ ಅದನ್ನು ಡಿಪಾರ್ಟ್ಮೆಂಟ್ ಅಂತಾರೆ. ಡಿಫ್ರೆಂಟ್ ಏರಿಯಾದಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅದನ್ನೇ ಅಂತಾರೆ ಬ್ರಾಂಚ್ ಅಕೌಂಟಿಂಗ್ ಅಂತಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟು ಆಲ್ ಅಕೌಂಟ್ಸ್ ಆರ್ ಮೈಂಟೈನ್ಡ್ ಅಟ್ ಒನ್ ಪ್ಲೇಸ್. ಸೊ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗಲ್ಲಿ ಆಲ್ ಅಕೌಂಟ್ಸ್ ಆರ್ ಮೈಂಟೈನ್ಡ್ ಅಟ್ ಒನ್ ಪ್ಲೇಸ್ ಆ್ಯಂಡ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಅಕಾರ್ಡಿಂಗ್ಲಿ. ಸೊ ಎಲ್ಲ ಡಿವಿಷನ್ಸ್ದು ಅಂದರೆ ಎಲ್ಲ ಅಕೌಂಟ್ಸ್ನ ಮೈಂಟೈನ್ ಮಾಡೋದು ಒಂದೇ ಪ್ಲೇಸಲ್ಲೇ, ಅರ್ಥತಾ? ಸೊ ಬಟ್ ಡಿಪಾರ್ಟ್ಮೆಂಟಲ್ ವೈಸ್ನ ಪ್ರಿಪೇರ್ ಮಾಡ್ತಾರೆ. ಬಟ್ ಬ್ರಾಂಚ್ ಅಕೌಂಟಿಂಗಲ್ಲಿ ಇನ್ ಕೇಸ್ ಆಫ್ ಬ್ರಾಂಚ್ ಆಲ್ ಬ್ರಾಂಚ್ ಅಕೌಂಟ್ಸ್ ಆರ್ ಕೆಪ್ಟ್ ಅಟ್ ಹೆಡ್ ಆಫೀಸ್ ಎಕ್ಸೆಪ್ಟ್ ಕ್ಯಾಶ್. ಸೊ ಕ್ಯಾಶ್ ಟ್ರಾನ್ಸಾಕ್ಷನ್ ಬಿಟ್ಟು ಇನ್ನೆಲ್ಲ ಟ್ರಾನ್ಸಾಕ್ಷನ್ನು ಹೆಡ್ ಆಫೀಸ್ ಅವ್ರು ರೆಕಾರ್ಡ್ ಮಾಡ್ತಾರೆ. ಸೊ ಕ್ಯಾಶ್ ಟ್ರಾನ್ಸಾಕ್ಷನ್ನ ಮತ್ತು ಕಸ್ಟಮರ್ಸ್ ಡೀಟೇಲ್ಸ್ನ ಸ್ಟಾಕ್ ಡೀಟೇಲ್ಸ್ನ ಸೊ ಬ್ರಾಂಚ್ ವೈಸ್ ರೆಕಾರ್ಡ್ ಮಾಡ್ತಾರೆ. ಒಂದೊಂದು ಬ್ರಾಂಚ್, ಕೋಲಾರ ಬ್ರಾಂಚಲ್ಲಿದ್ದರೆ ಕೋಲಾರ ಬ್ರಾಂಚ್ದು ಓವರ್ ಆಲ್ ಡೀಟೇಲು ಕೋಲಾರ ಬ್ರಾಂಚಲ್ಲೇ ಪ್ರಿಪೇರ್ ಮಾಡ್ತಾರೆ. ಸೊ ಬೆಂಗಳೂರಲ್ಲಿ ಒಂದು ಬ್ರಾಂಚ್ ಇದ್ದರೆ ಬೆಂಗಳೂರಲ್ಲಿ ಡೀಟೇಲ್ ಅವ್ರ ಕಸ್ಟಮರ್ಸ್ ಡೀಟೇಲ್ಸ್ ಆಗಿರ್ಬೋದು, ಮತ್ತು ಸೇಲ್ ಆಗಿರೋದು, ಸಪ್ಲೈ ಆಗಿರೋದು, ಪರ್ಚೇಸ್ ಆಗಿರೋದು, ಆ ಡೀಟೇಲ್ಸ್ನೆಲ್ಲ ಅವ್ರವ್ರ ಬ್ರಾಂಚ್ ಅವ್ರದ್ದು ಪ್ರಿಪೇರ್ ಮಾಡ್ತಾರೆ. ಬಟ್ ಡಿಪಾರ್ಟ್ಮೆಂಟಲ್ಲಿ ಆಲ್ ದಿ ಡಿಪಾರ್ಟ್ಮೆಂಟ್ಸಲ್ಲಿ ಎಲ್ಲೆಲ್ಲಿ ಡಿಪಾರ್ಟ್ಮೆಂಟ್ಸ್ ಇರುತ್ತೋ ಎಲ್ಲ ಡಿಪಾರ್ಟ್ಮೆಂಟ್ಸ್ದು ಒಂದೇ ಪ್ಲೇಸಲ್ಲೇ ರೆಕಾರ್ಡ್ ಮಾಡ್ತಾರೆ. ಓಕೆ, ಇದು ನಿಮಗೆ ಪ್ರಾಬ್ಲಮ್ಸ್ ಮಾಡೋವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಥಿಯರಿ ಸ್ವಲ್ಪ ಡಿಫಿಕಲ್ಟಿ ಅನಿಸ್ಬೋದು, ಪ್ರಾಬ್ಲಮ್ ಮಾಡೋವಾಗ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಇರುತ್ತೆ. ಇವಾಗ ಥಿಯರಿ ಮಾಡಿರೋ ಟಾಪಿಕ್ಕೆಲ್ಲ ನಿಮಗೆ ಅವಾಗ ಫ್ಲ್ಯಾಶ್ ಆಗುತ್ತೆ. ಓಕೆ, ನೆಕ್ಸ್ಟ್ ದೀಸ್ ಆರ್ ದಿ ಡಿಫ್ರೆನ್ಸಸ್ ಯು ಕ್ಯಾನ್ ಸ್ಟಡಿ ಇನ್ ರಿಮೈನಿಂಗ್ ಡಿಫ್ರೆನ್ಸಸ್. ಈ ಡಿಫ್ರೆನ್ಸ್ ಕೂಡ ನಿಮಗೆ 2 ಮಾರ್ಕ್ಸ್ ಕೇಳ್ಬೋದು. ನೀವೇನಾದ್ರು 2 ಬರೆದ್ರೂ ಸಾಕು. ಸಮ್ ಟೈಮ್ ನಿಮ್ಗೆ ಕೇಳುವಂಥ ಚಾನ್ಸ್ ಇರುತ್ತೆ 6 ಮಾರ್ಕ್ಸ್ಗೆ, ಅರ್ಥಾತಾ? ಕೇಳುವಂಥ ಚಾನ್ಸಸ್ ಕಡಿಮೆನೇ, ಯಾಕಂದರೆ ನಿಮಗೆ ಪ್ರಾಬ್ಲಮೆಟಿಕ್ ಜಾಸ್ತಿ ಕೇಳ್ತಾನೆ. 6 ಮಾರ್ಕ್ಸ್ ಒಂದು ಪ್ರಾಬ್ಲಮ್ ಕೇಳ್ತಾನೆ, 12 ಮಾರ್ಕ್ಸ್ ಒಂದು ಪ್ರಾಬ್ಲಮ್ ಕೇಳೋದ್ರಿಂದ ಇದೆಲ್ಲ ನಿಮಗೆ 2 ಮಾರ್ಕ್ಸ್ ಕೇಳ್ಬೋದು. ನೀವು 2 to 4 ಪ್ರಾಬ್ಲಮ್ಸ್ ಅಥವಾ
2 to 4 ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇದೆ ಇದರಲ್ಲಿ. ದಿಸ್ ಇಸ್ ದಿ ವೆರಿ ಇಂಪಾರ್ಟೆಂಟ್. ಏನು ಗೊತ್ತಾ ಇದು? ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಥವಾ ಎಕ್ಸ್ಪೆಂಡಿಚರ್, ಇಂಡೈರೆಕ್ಟ್ ಎಕ್ಸ್ಪೆಂಡಿಚರ್, ಇನ್ಕಮ್ಸ್. ಎಕ್ಸ್ಪೆಂಡಿಚರ್ಸು ಇನ್ಕಮ್ಸು ಇಲ್ಲಿ ಲೆಫ್ಟ್ ಸೈಡ್ ಇದೆ. ಬೇಸಿಸ್ ಆಫ್ ಅಪಾರ್ಟ್ಮೆಂಟ್ಸ್ ಅಂದರೆ ಯಾವ ರೀತಿ ಪೋರ್ಷನಾಗಿ ಡಿವೈಡ್ ಮಾಡ್ತಾರೆ. ಅಪೋರ್ಷನ್ಮೆಂಟ್ಸ್ ಅಂದರೆ ಏನು ಗೊತ್ತಾ? ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ಅಂದರೆ ಯಾವ ಬೇಸಿಸಲ್ಲಿ ಅದನ್ನು ರೆಕಾರ್ಡ್ ಮಾಡ್ತೀರಿ, ಯಾವ ಬೇಸಿಸಲ್ಲಿ ರೆಕಾರ್ಡ್ ಮಾಡ್ತಾರೆ ಅಂದರೆ ಯಾವ ರೇಷೋಸಿಂದ ಯಾವ ಬೇಸ್ನ ತಗೊಂಡು ಅವ್ರು ರೆಕಾರ್ಡ್ ಮಾಡ್ಕೊತಾರೆ ಅಂತ. ಫ್ರೈಟ್ ಚಾರ್ಜಸ್ನ, ಸೊ ಇಟ್ ಇಸ್ ಅ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಯಾವ ಬೇಸಿಸ್ ಮೇಲೆ ಅದನ್ನು ಡಿವೈಡ್ ಮಾಡ್ತಾರೆ, ಯಾವ ರೇಷೋ ಬೇಸ್ ಮೇಲೆ ಡಿವೈಡ್ ಮಾಡ್ತಾರೆ ಅಂದರೆ ಬೇಸ್ ಆನ್ ದಿ ರೇಷೋ ಆಫ್ ಪರ್ಚೇಸಸ್ ರೇಷೋ ಏನಿರುತ್ತೋ ಆ ರೇಷೋ ಬೇಸ್ ಮೇಲೆ ಫ್ರೈಟ್ ಚಾರ್ಜಸ್ನ ಮಾಡ್ತೀರಿ. ನೋಡಿ, ಫ್ರೈಟ್ ಚಾರ್ಜಸ್ಸು, ಕ್ಯಾರೇಜ್ ಇನ್ವರ್ಡು, ಇಂಪೋರ್ಟ್ ಡ್ಯೂಟಿ, ಡಿಸ್ಕೌಂಟ್ ರಿಸೀವ್ಡು, ಇವೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆ್ಯಂಡ್ ಡೈರೆಕ್ಟ್ ಇನ್ಕಮ್ಸ್. ಸೊ ಇದನ್ನೆಲ್ಲ ಯಾವ ಬೇಸಿಸ್ ಮೇಲೆ ಅಪೋರ್ಷನ್ ಮಾಡ್ತಾರೆ ಅಂದರೆ ಯಾವ ರೇಷೋ ಬೇಸ್ ಮೇಲೆ ಮಾಡ್ತಾರೆ ಅಂದರೆ ಪರ್ಚೇಸ್ ಬೇಸ್ ಮೇಲೆ. ನೆನ್ಪಿಟ್ಕೊಳ್ಳಿ, ಅರ್ಥತಾ? ಸೊ ನೆಕ್ಸ್ಟು ಕಮಿಷನ್, ಡಿಸ್ಕೌಂಟ್ ಅಲೌಡ್, ಸೇಲ್ಸ್ ಟ್ಯಾಕ್ಸ್, ಕ್ಯಾರೇಜ್ ಔಟ್ವರ್ಡ್, ಟ್ರಾವೆಲಿಂಗ್, ಅಡ್ವರ್ಟೈಸ್ಮೆಂಟ್, ಬ್ಯಾಡ್ ಡೆಟ್ಸ್, ದಿಸ್ ಅಂಡ್ ಆಲ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ದಿಸ್ ಅಂಡ್ ಆಲ್ ಆನ್ ದಿ ಬೇಸಿಸ್ ಆಫ್ ರೇಷೋ ಆಫ್ ಸೇಲ್ಸ್ ಬೇಸ್ ಮೇಲೆ ಮಾಡ್ತೀರಿ. ಏನು ಮಾಡ್ತಾರೆ? ಇದನ್ನು ಸೇಲ್ಸ್ ಬೇಸ್ ಮೇಲೆ ಮಾಡ್ತಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ವಾಟರ್ ಚಾರ್ಜಸ್, ರೇಷೋ ಆಫ್ ಮೀಟರ್ ರೀಡಿಂಗ್. ಯಾವ ಬೇಸ್ ಮೇಲೆ ಮಾಡ್ತಾರೆ? ರೇಷೋ ಆಫ್ ಮೀಟರ್ ರೀಡಿಂಗ್. ನೆಕ್ಸ್ಟ್ ಡಿಪ್ರಿಷಿಯೇಷನ್ ಆನ್ ಮಿಷನರಿ, ರೇಷೋ ಆಫ್ ಪವರ್ ಕನ್ಸ್ಯೂಮ್ಡ್ ಬೈ ಈಚ್ ಮಿಷಿನ್, ಅದ್ರ ಬೇಸ್ ಮೇಲೆ ರೇಷೋ ಮಾಡ್ತಾರೆ. ನೆಕ್ಸ್ಟ್ ಪವರ್ ಚಾರ್ಜಸ್, ರೇಷಿಯೋ ಆಫ್ ಫ್ಲೋರ್ ಸ್ಪೇಸ್, ರೆಂಟ್ ಆ್ಯಂಡ್ ರೇಟ್ಸ್, ರೇಷಿಯೋ ಆಫ್ ಫ್ಲೋರ್ ಸ್ಪೇಸ್, ರಿಪೇರ್ಸ್ ಆ್ಯಂಡ್ ಇನ್ಶೂರೆನ್ಸ್, ಇಟ್ ಈಸ್ ಆಲ್ಸೋ ರೇಷಿಯೋ ಆಫ್ ಫ್ಲೋರ್ ಸ್ಪೇಸ್. ನೆಕ್ಸ್ಟ್ ಏರ್ ಕಂಡೀಷನರ್ ಎಕ್ಸ್ಪೆನ್ಸಸ್, ಇಟ್ ಈಸ್ ಆಲ್ಸೋ ರೇಷಿಯೋ ಆಫ್ ಫ್ಲೋರ್ ಸ್ಪೇಸ್. ಎಲೆಕ್ಟ್ರಿಸಿಟಿ ಬಿಲ್ ಆರ್ ಲೈಟಿಂಗ್ಸ್, ರೇಷಿಯೋ ಆಫ್ ನಂಬರ್ ಆಫ್ ಪಾಯಿಂಟ್ಸ್ನ ನೋಡಿಕೊಂಡು ಎಲೆಕ್ಟ್ರಿಸಿಟಿ ಬಿಲ್ ಹಾಕ್ತಾರೆ. ನೆಕ್ಸ್ಟು ರಿಪೇರ್ ಆಫ್ ಮಿಷನರಿ, ವ್ಯಾಲ್ಯೂ ಆಫ್ ಮಿಷನರಿ ಆರ್ ಫ್ಲೋರ್ ಸ್ಪೇಸ್ ಆಫ್ ಆಕ್ಯುಪೈಡ್ ಬೈ ಮಿಷನರಿ, ಅದರ ಕೆಪಾಸಿಟಿ ಮತ್ತು ಅದರದ್ದು ವ್ಯಾಲ್ಯೂ ನೋಡಿಕೊಂಡು ಅದರ ರಿಪೇರಿ ಆಗುವಂಥ ಚಾರ್ಜಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಟೇಕ್ ಅನ್ ಎಕ್ಸಾಂಪಲ್, ಇವಾಗ 5 lakhs ಮಿಷನರಿ ಏನು ರಿಪೇರಿ ಆದರೆ ಸೊ ಅದಕ್ಕೆ 10,000 20,000 ಅವರು ಎಕ್ಸ್ಪೆನ್ಡಿಚರ್ ತೊಗೊತಾರೆ ರಿಪೇರಿಗೆ. ಸಮ್ ಟೈಮ್ 50 lakhs ಏನೋ ಮಿಷನರಿ ರಿಪೇರಿ ಆದರೆ ಸೊ ಅವಾಗ ಅದು ಆಟೋಮೆಟಿಕಲಿ ಅದರ ರಿಪೇರ್ ರೇಟ್ ಕೂಡ ಏನಾಗಿರುತ್ತೆ? ಜಾಸ್ತಿ ಆಗಿರುತ್ತೆ. ಓಕೆ, ಯಾಕಂದ್ರೆ ನೀವು ಈಸಿಯಾಗಿ ಅರ್ಥ ಮಾಡ್ಕೊಬೇಕಂದ್ರೆ ಈಸಿಯಾಗಿ ನಿಮ್ಮ ಹತ್ರ ಒಂದು ಸೈಕಲ್ ಇರುತ್ತೆ, ಸೈಕಲ್ ರಿಪೇರಿಗೆ ಏನಾದರೆ ಸೊ ನೀವು ಎಷ್ಟಾಗುತ್ತೆ ಅದು 200 rupees 100 rupees ಆಗುತ್ತೆ. ಅದೇ ನಿಮ್ಮ ಹತ್ರ ಕಾರ್ ಇರುತ್ತೆ, ಕಾರ್ ರಿಪೇರಿಗೆ ಹೋದರೆ ಅವಾಗೇನಾಗುತ್ತೆ? ನಿಮಗೆ 5,000 10,000 ಆಗ್ಬೋದು. ಅಂದರೆ ವ್ಯಾಲ್ಯೂ ಆಫ್ ದಿ ಕಾರ್ ಆರ್ ವ್ಯಾಲ್ಯೂ ಆಫ್ ದಿ ಸೈಕಲ್, ಅದ್ರ ಬೇಸ್ ಮೇಲೆ ನಮಗೆ ಎಕ್ಸ್ಪೆಂಡಿಚರ್ ಏನಾಗುತ್ತೆ? ಜಾಸ್ತಿ ಆಗ್ತಾ ಇರುತ್ತೆ. ರಿಪೇರಿ ಆಗಿರ್ಬೋದು, ಜಾಸ್ತಿ ಆಗುತ್ತೆ. ನೆಕ್ಸ್ಟು ಡಿಪ್ರಿಷಿಯೇಷನ್, ರೇಷಿಯೋ ಆಫ್ ವ್ಯಾಲ್ಯೂ ಆಫ್ ಅಸೆಟ್. ಇನ್ಶೂರೆನ್ಸ್ ಪ್ರೀಮಿಯಮ್, ರೇಷಿಯೋ ಆಫ್ ಸಬ್ಜೆಕ್ಟ್ ಅಥವಾ ಮ್ಯಾಟರ್ಸ್. ಓಕೆ, ನೆಕ್ಸ್ಟು ವರ್ಕ್ ಮ್ಯಾನ್ಸ್ ಕಾಂಪನ್ಸೇಷನ್ ಇನ್ಶೂರೆನ್ಸ್, ರೇಷಿಯೋ ಆಫ್ ವೇಜಸ್ ಆಫ್ ವರ್ಕರ್ಸ್. ನೆಕ್ಸ್ಟ್ recreation expenses, ratio of number of workers. Labor welfare expenses, ratio of number of workers. Canteen expenses, it is also ratio of number of workers. ಅಂದರೆ ಇದು ನಿಮಗೆ ಪ್ರಾಬ್ಲಮ್ ಬಂದಾಗ ಅರ್ಥ ಆಗುತ್ತೆ. ಏನಂದರೆ ಯಾವ್ಯಾವ ಎಕ್ಸ್ಪೆಂಡಿಚರ್ ಅಥವಾ ಇನ್ಕಮ್ನ ಯಾವ ಬೇಸ್ ಮೇಲೆ ಪ್ರಪೋರ್ಷನ್ ತೊಗೊತೀರಿ, ಯಾವ ರೇಷಿಯೋ ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗ್ತೀರಿ ಅನ್ನೋದು ಇದು ಪ್ರಾಬ್ಲಮ್ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಜಸ್ಟು ನೀವೇನು ತಿಳ್ಕೊಬೇಕಂದ್ರೆ ಯಾವ ಅಂಡರಲ್ಲಿ ಬರುತ್ತೆ, ಪರ್ಚೇಸ್ ಅಂಡರಲ್ಲಿ ಯಾವ್ದಾದ್ರು ಬರ್ತಾಯಿದೆ, ಸೇಲ್ಸ್ ಅಂಡರಲ್ಲಿ ಯಾವ್ದಾದ್ರು ಬರ್ತಾಯಿದೆ, ಅರ್ಥತಾ? ಸೊ ಫ್ಲೋರ್ ಸ್ಪೇಸ್ ಅಂಡರಲ್ಲಿ ಯಾವ್ದಾದ್ರು ಬರುತ್ತೆ, ಅರ್ಥತಾ? ಸೊ ನಂಬರ್ ಆಫ್ ವರ್ಕರ್ಸ್ ಅಂಡರಲ್ಲಿ ಯಾವ್ದಾದ್ರು ಬರುತ್ತೆ, ಅದನ್ನು ಮಾತ್ರ ನೀವು ಜಸ್ಟ್ ಅಬ್ಸರ್ವ್ ಮಾಡ್ಕೊಂಡಿರಿ. ಸೊ ನಿಮ್ಗೆ ಪ್ರಾಬ್ಲಮೆಟಿಕ್ ಸ್ಟಾರ್ಟ್ ಆಗುತ್ತೋ ಆವಾಗ ನೀವೇ ಈಸಿಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ ದಿ ಪ್ರಾಬ್ಲಮ್ಸ್. ಓಕೆ, ನೆಕ್ಸ್ಟ್ ನೀವು ಪ್ರಾಬ್ಲಮ್ಸ್ ಬಂದಾಗ ನೀವೇನೇನು ಪ್ರಿಪೇರ್ ಮಾಡಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಟು ಆಲ್.